ಹಾಕೊಂಡಿಲ್ಲ, ಬರೇ ಚಪ್ಪಲಿಯಲ್ಲಿ ಬರೇ ಕಾಲಲ್ಲಿ ಹೊಡಿತಿದ್ದೀವಿ ಅಂದರೆ ಕಾಲು ಬೆಂದು ಕೋಳಿ ಕಬಾಬ್ ಆಗಿರುತ್ತೆ. ಸೊ 4ನೇ ಗೇರಲ್ಲೂ ಕೂಡ ಈಸಿಯಾಗಿ ಫುಲ್ ಆಗುತ್ತೆ. ಸೊ ಫುಟ್ ರೆಸ್ಟ್ ಅಲ್ಲಿ ನಾವು ಕಾಲು ಇಟ್ಕೊಂಡಾಗ ಈ ಕಡೆ ಗೇರ್ ಬಂದ್ಬಿಟ್ಟು ತುಂಬಾ ಒಳಗೆ ಕೊಟ್ಟಿರ್ತಾರೆ. ಶಿವನು ಜನರು ಮಾಡೋ ಕಾಯಕವ ನಿಜದ ಅಂಕ ನೀಡಿರುವ ತಿಳಿಯೋ. ನಮ್ಮೂರಲ್ಲೆಲ್ಲ ರೋಡ್ಗಳು ಚೆನ್ನಾಗಿಲ್ಲ, ನಮ್ಮೂರಂತಾನೆ ಅಲ್ಲ, ತುಂಬ ಕಡೆ ನೀವು ನೋಡಿರ್ತೀರ ಎಲ್ಲೂ ಕೂಡ ರೋಡ್ ಕಂಫರ್ಟಬಲ್ ಆಗಿಲ್ಲ. ನಾವು ಲಕ್ಷ ಕೊಟ್ಟು ಗಾಡಿ ತಗೊಳ್ಳೋದು, ರೋಡ್ ಟ್ಯಾಕ್ಸ್ ಕಟ್ಟೋದು ಒಂದೇ. ರೋಡ್ ಟ್ಯಾಕ್ಸ್ ಇಷ್ಟೊಂದು ರೋಡ್ ಟ್ಯಾಕ್ಸ್ ಕಟ್ತೀವಿ, ಆದರೆ ಏನು ಮಾಡೋಣ, ನಮಗೆ ಕಂಫರ್ಟಬಲ್ ಆಗಿರೋ ರೋಡ್ಗಳು ಸಿಗೋಲ್ಲ. ಸೊ ಹಾಗಾಗಿ ನೀವು ಬೆಟರ್ ಪ್ರಿಫರ್ ADV ಅನ್ನೋದು ಒಂದು. ಅದ್ರ ಜೊತೆಗೆ ನೀವು ಆಫ್ ರೋಡು ಪ್ಲಸ್ ರೋಡ್ ಸ್ಟಾರ್ ಬೇಕು ಅಂತಂದರೆ ನೀವು ಈ ಗಾಡಿನ ಸೆಲೆಕ್ಟ್ ಮಾಡ್ಬೋದು. ಕಂಪ್ಲೀಟಾಗಿ ಮಸ್ಕ್ಯುಲರ್ ಆಗಿ ಹೆವಿ ಒಂಥರ ಗನ್ ಕಾಣುತ್ತೆ. ಹಿಮಾಲಯನ್ 450 ಕಂಪೇರ್ ಮಾಡಿದ್ರೆ ಹ್ಯಾಂಡಲ್ ಬಾರ್ ಇನ್ನೂ ಸಮೇತ ಸ್ವಲ್ಪ ವೈಡ್ ಬರುತ್ತೆ. ಸೊ ಅದು ಬಿಟ್ಟರೆ ಇನಿಷಿಯಲ್ ಟಾರ್ಕ್ ಸ್ವಲ್ಪ ಬೇಗ ಪಿಕಪ್ ಅಂತ ಫೀಲ್ ಆಗುತ್ತೆ. ಸೊ ಇದರಲ್ಲಿ ಕಂಪೇರಿಟಿವ್ ಲೀನಿಯರಾಗಿ ಪ್ರೊಡ್ಯೂಸ್ ಆಗುತ್ತೆ, ಅದರಲ್ಲಿ ಕಂಪೇರಿಟಿವ್ ಬೇಗ ಪಿಕಪ್ ಆಗುತ್ತೆ ಟಾಪ್. ಸೊ ಇದರಲ್ಲಿ ನೋಡಿ ನಿಮಗೆ ಕಾಣಿಸಿರ್ಬೋದು, ಇಲ್ಲಿ 3ನೇ ಗೇರಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡೋದೇ ಇದರಲ್ಲಿ ಮಾತ್ರ. ಡ್ರಾಬ್ಯಾಕ್ ಆಗಲಿ, ಸ್ವಲ್ಪ ಪವರ್ ಲ್ಯಾಗ್ ಅಂತ ಅನ್ಸೋದಾಗಲಿ ಏನೂ ಕೂಡ ಫೀಲ್ ಆಗಲ್ಲ. ಸೊ ಒನ್ ಆಫ್ ದ ಫೈನೆಸ್ಟ್ ಗಾಡಿ ಅಂತ ಹೇಳ್ಬೋದು ನೀವು. ನಾನಾಗಿದೆಯಾ ನಾನಾಗಿದೆ ನೋಡಿ, ಇಲ್ಲೆಲ್ಲ ಮೀನು ಹಿಡಿತಿದ್ದಾರೆ. ಸೊ ನಮಗೆ ಚಂದ. ಬನ್ನಿ ಶುರು ಮಾಡೋಣ. ಹಾಯ್ ಹಲೋ ನಮಸ್ಕಾರ, ಮೋಟೋ ವ್ಲಾಗಿಂಗ್ ಬಿದ್ದಾರೆ ನಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಹ್ಯಾಂಡಲ್ ಬಾರಲ್ಲಿ ನೋಡೋದಾದರೆ ಇದು ಪಾರ್ಕಿಂಗ್, ಇದು ಬಂದುಬಿಟ್ಟು ಲೋ ಬೀಮ್ ಆ್ಯಂಡ್ ಐ ಬೀಮಿಗೆ ಸಪ್ರೇಟ್ ಕೊಟ್ಟಿದ್ದಾರೆ. ಸೊ ಇದು ಲೋ ಬೀಮ್ ಆ್ಯಂಡ್ ಇದು ಬಂದುಬಿಟ್ಟು ಹೈ ಬೀಮ್. ಸೊ ನೀವು ಇದು ಪಾಸಿಂಗು, ಸೊ ನೀವು ಕೂಡ ಮ್ಯಾನ್ಯಲಲ್ಲಿ ಅಡ್ಜಸ್ಟ್ ಮಾಡ್ಬೋದು. ನೆಕ್ಸ್ಟ್ ಇದು ಬಂದುಬಿಟ್ಟು ಇನ್ಫೋ ಬಟನ್ನು, ನಿಮಗೆ ಅಲ್ಲಿ ಟ್ರಿಪ್ 1 ಟ್ರಿಪ್ 2 ಕಾಣಿಸ್ತಾ ಇರ್ಬೋದು. ಮೈಲೇಜ್ ಎಷ್ಟು ಕೊಡುತ್ತೆ, ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಆಗಿದೆ, ಸೆಟ್ ಗೋ. ಲೆಫ್ಟ್ ಇಂಡಿಕೇಟರು, ರೈಟ್ ಇಂಡಿಕೇಟರು ಮತ್ತು ಒಂದು ಆರನ್ನು ಇವರು ಸ್ಟಾಕ್ ಆರನ್ನು ಇಟ್ಕೊಂಡಿಲ್ಲ, ಸ್ಟಾಕ್ ಆರನ್ನು ಚೇಂಜ್ ಮಾಡಿಸ್ಬಿಟ್ಟಿದ್ದಾರೆ. ಹಜಾರ್ಡ್ ಲೈಟ್ಸ್ ಬರುತ್ತೆ. ಸೊ ಹಜಾರ್ಡ್ ಲೈಟ್ಸು ಏನಾದರೂ ನೈಟ್ ಏನಾದರೂ ಕ್ರೂಸ್ ಮಾಡಬೇಕಾದ್ರೆ ಬೈಕಿಗೆ ಮೋಸ್ಟ್ ಇಂಪಾರ್ಟೆಂಟು. ಹೈವೇಸಲ್ಲೆಲ್ಲ ಕ್ರೂಸ್ ಮಾಡಬೇಕಾದ್ರೆ ಸ್ವಲ್ಪ ಎಫೆಕ್ಟಿವ್ ಆಗಿರುತ್ತೆ, ಮತ್ತು ಹಿಂದೆ ಮುಂದೆ ಇಳಿಬೇಕಾದ್ರೆ ನಮ್ಮ ಗಾಡಿ ಬೇಗ ಐಡೆಂಟಿಫೈ ಆಗೋಲ್ಲ, ಚಿಕ್ಕ ಗಾಡಿ ಆಗಿರೋದ್ರಿಂದ. ಸೊ ಹಜಾರ್ಡ್ ಲೈಟ್ಸ್ ಒಂದು ಇಂಪಾರ್ಟೆಂಟು. ಓಕೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ಬಂದುಬಿಟ್ಟು ಇಗ್ನೇಷನ್, ಇದು ಇಗ್ನೇಷನ್ ಸ್ವಿಚ್ ಆಫ್ ಆ್ಯಂಡ್ ಆನ್, ಸ್ಮೂತಾಗಿ ರನ್ ಆಗುತ್ತೆ. ಬಟ್ ಇದರಲ್ಲಿ ಇಶ್ಯೂ ಏನಪ್ಪ ಅಂತಂದರೆ, ಸೊ ನಮಗೆ 5 ನಿಮಿಷಕ್ಕೂ ಒಂದೊಂದು ಫ್ಯಾನ್ ಆನ್ ಆಗಿಬಿಡುತ್ತೆ, ಮತ್ತು ಓವರ್ ಹೀಟ್ ಹೊಡಿಯುತ್ತೆ ಇಂಜಿನಲ್ಲಿ. ನಮ್ಮ ಕಾಲಲ್ಲಿ ಏನಾದರೂ ಶೂ ಹಾಕೊಂಡಿಲ್ಲ, ಬರೇ ಚಪ್ಪಲಿಯಲ್ಲಿ ಬರೇ ಕಾಲಲ್ಲಿ ಹೊಡಿತಿದ್ದೀವಿ ಅಂದರೆ ಕಾಲು ಬೆಂದು ಕೋಳಿ ಕಬಾಬ್ ಆಗಿರುತ್ತೆ. ಟಾಪ್ ಸ್ಪೀಡ್ ನೋಡೋಣ, ಬಟ್ ನಿಮಗೆ ಟಾಪ್ ಬಾಕ್ಸ್ ಇರೋದ್ರಿಂದ ಅಷ್ಟೊಂದು ಮೇ ಬಿ ಸ್ಟೇಬಲ್ ಇರೋಲ್ಲ ಹೈವೇಸಲ್ಲೆಲ್ಲ. ನೋಡೋಣ ಎಷ್ಟು ಹೋಗುತ್ತೆ ಟಾಪ್ ಸ್ಪೀಡು ಅಂತ. ಸೊ ಸ್ವಲ್ಪ ಹುಷಾರು, ಯಾರಾದರೂ ಆಗಲಿ ನಮ್ಮ ವೀಡಿಯೋಸ್ ನೋಡಿ, ಇಲ್ಲ ಇನ್ನೊಬ್ರು ವೀಡಿಯೋಸ್ ನೋಡಿ ಸೊ ಟಾಪ್ ಸ್ಪೀಡ್ನ ಹೊಡಿಯೋದಾಗಲಿ, ಇಲ್ಲ ಜೋರಾಗಿ ರ್ಯಾಶಾಗಿ ಡ್ರೈವ್ ಮಾಡೋದಾಗಲಿ ಮಾಡಬೇಡಿ. ದಯವಿಟ್ಟು ಏನಾದರೂ ಮಾಡೋಕ್ಕೂ ಮುಂಚೆ ಪ್ಲೀಸ್ ಸೇಫ್ಟಿ ಮೆಜರ್ನ ಫಾಲೋ ಮಾಡಿ. ಕೇಸ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಬಿ ಸೇಫ್, ಬಿ ರೆಸ್ಪಾನ್ಸಿಬಲ್ ಅಂತ ಹೇಳ್ತೀನಿ. ಸೊ ಶುರು ಮಾಡೋಣ. ಟಾಪ್ ಸ್ಪೀಡ್ 1ನೇ ಗೇರಲ್ಲಿ, ಮತ್ತು ಯಾವ್ಯಾವ ಗೇರಲ್ಲಿ ಎಷ್ಟೆಷ್ಟು ಸ್ಪೀಡ್ ಹೋಗುತ್ತೆ ಅಂತ ನೋಡೋಣ. ನಡೀರಿ ಶುರು ಮಾಡೋಣ ಮಿತ್ರರೇ. ಫ್ಯಾನ್ ಆನ್ ಆಗಿದೆ ಆಗಲೇ. ಒಂದನೇ ಗೇರಲ್ಲಿ 60 ಹೋಗುತ್ತಲ್ಲ ಬರೋದು, 2ನೇ ಗೇರಲ್ಲಿ 80, 3ನೇ ಗೇರಲ್ಲಿ 100, 4ನೇ ಗೇರಲ್ಲಿ 120, ಸ್ವಲ್ಪ ಇಳಿತಿದೆ 130, 145, 150 5ನೇ ಗೇರಲ್ಲಿ. ಆರನೇ ಗೇರಲ್ಲಿ 160 ಆರಾಮಾಗಿ ಇದ್ದಾಗಿದೆ. ಯಾವುದೇ ಸ್ಟ್ರೆಸ್ ಇಲ್ಲ ಗಾಡಿ. ಬೈಕ್ಲಿಗಂತೂ ನಿಮಗೆ ಟಾಪ್ ಎಂಡಲ್ಲಿ ಸ್ವಲ್ಪ ಫೀಲ್ ಆಗುತ್ತೆ. ಕಾಣುತ್ತೆ ಇರ್ಬೋದು 160.
ರಿಫೈನ್ಡ್ ಇಂಜಿನ್ ಮಿತ್ರರೇ. ನಾನು ಹೊಡೆದಿರೋ ರೇಂಜಲ್ಲಿ ಇದಕ್ಕಿಂತ ಚೆನ್ನಾಗಿರೋ ಗಾಡಿಗಳು ಇರ್ಬೋದು. ಸೊ ಇದು ಮೇಲೆ ಒಂಥರ ಲೋ ಆಗ್ತಿದೆ, ಏನಪ್ಪ ಗೊತ್ತಿಲ್ಲ. ನೆಕ್ಸ್ಟ್ ಟೈಮು ಇನ್ನೊಂದು ಸ್ವಲ್ಪ ದಿನ ಆದಷ್ಟು ಬೇಗ ಈ ಥರ ಗಾಡಿನ ಇಳಿಸೋಣ ಅಂತ ಅನ್ಕೊಂತೀನಿ. ಇದರಲ್ಲಿ ಒಂದು ಮೇನ್ ಕಂಫರ್ಟಬಲ್ ಏನಂದರೆ, ಸೊ ನಮ್ಮದು ಕಾಲು ಅಷ್ಟೊಂದು ಸ್ಟಿಕ್ಕನ್ ಆಗಲ್ಲ ಇದಕ್ಕೆ, ಮತ್ತು ಟ್ಯಾಂಕ್ ಸ್ವಲ್ಪ ತುಂಬ ಲಿಬ್ರಲ್ ಆಯಿತು ಅಂತ ಅನಿಸುತ್ತೆ. ಸೊ ನಮಗೆ ಕಾಂಪ್ರಮೈಸ್ ಆಗಬೇಕಾಗುತ್ತೆ ಫ್ಯೂಯಲಲ್ಲಿ. ಸೊ ಇದು ಆವ್ರೇಜ್ ಬಂದುಬಿಟ್ಟು 25 to 30 ಕೊಡುತ್ತೆ, ಅದ್ರ ಮೇಲಂತೂ ಕೊಡಲ್ಲ. ಅದ್ರ ಮೇಲಂತೂ ಜಪ್ಪಯ್ಯ ಅಂದ್ರೂ ಕೊಡಲ್ಲ. ಸೊ ಇದು ಬಂದ್ಬಿಟ್ಟು 400cc ಲಿಕ್ವಿಡ್ ಕೂಲ್ಡ್ ಇಂಜಿನು. ಇದೇನಪ್ಪ ಫಿನ್ಸ್ ಕಾಣೋದಿದೆ, ಆದ್ರೆ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಅಂತಾನೆ ಅಂತ ಅನ್ಕೋಬಹುದು ನೀವು. ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಮೇಜರ್ ಆಗಿ ಫಿನ್ಸ್ ಕೊಟ್ಟಿರ್ತಾರೆ. ಸೊ ಎಕ್ಸ್ಟ್ರಾ ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಫಿನ್ಸ್ ಅಲ್ಲೂ ಸಮೇತ ಸ್ವಲ್ಪ ಲಿಬ್ರಲ್ ಆಗಿ ಏರ್ ಕೂಲಿಂದ ಕೂಲ್ ಆಗಲಿ ಅಂತ. ಸೊ ಇದು ಬಂದ್ಬಿಟ್ಟು 400cc ಕೂಲ್ಡ್ ಇಂಜಿನ್, 39.5 bhp, ಮತ್ತೆ ಪವರ್ ಟಾರ್ಕ್ ಬಂದ್ಬಿಟ್ಟು 37.5 Nm at 6000 RPM ಅಲ್ಲಿ. ಮಿಸ್ಟರ್ ಗೋವರ್ಧನ್ ಮಗ ತೋರಿಸ್ರಿ, ಹೆಲ್ಮೆಟ್ ತೆಗೆದು. ಇವರೇ ಗಾಡಿ ಓನರು. ಥ್ಯಾಂಕ್ಸ್ ಮಿಸ್ಟರ್ ಗೋವರ್ಧನ್ ಗಾಡಿ ಕೊಟ್ಟಿದ್ದಕ್ಕೆ ಇಷ್ಟೊತ್ತು. A few inches later. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಹೈಟು ಪರವಾಗಿಲ್ಲ, ನಿಯರ್ಲಿ ಫೂಟ್ ಮಾಡ್ಬೋದು. ಸೀಟ್ ಹೈಟ್ ಬಂದ್ಬಿಟ್ಟು 835 mm. 5'10", 6 feet ಇರೋರಿಗೆ ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು. 3 ಅಡಿ ಇರೋರೆಲ್ಲ ಆಗಲ್ಲ, ಸ್ವಲ್ಪ ಮೇಂಟೈನ್ ಮಾಡೋದಕ್ಕೆ, ಸ್ವಲ್ಪ ಕೂರೋದಕ್ಕಾಗಲ್ಲ. ಸರಿ, ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 13 ಲೀಟರ್. ನೀವು ಅವರೇಜ್ ಆಗಿ ಒಂದು 25 ಕೊಡ್ತಿದೆ ಅಂದ್ರೂ ನಾರ್ಮಲ್ ಆಗಿ ನೀವು 330-340 ಕಿಲೋಮೀಟರ್ಸ್ ಅಂತೂ ಈಸಿಯಾಗಿ ಕ್ಲೈಮ್ ಮಾಡ್ಬೋದು. ABS ಅಂದ್ರೆ ನೀವು ಆಲ್ಮೋಸ್ಟ್ ಆಲ್ 150cc ಮೇಲೆ ಯಾವುದೇ ಗಾಡಿ ನೋಡಿರ್ಬೋದು ABS ಇರುತ್ತೆ. ನೆಕ್ಸ್ಟ್ ಇದು TC ಅಂತ ಕಾಣಿಸ್ತಿದೆಯಲ್ಲ, ಇದು ಟ್ರಾಕ್ಷನ್ ಕಂಟ್ರೋಲ್ ಅಂತ. ನಾವು ಹೈವೇಲೆಲ್ಲ ಕ್ರೂಸ್ ಮಾಡಬೇಕಾದ್ರೆ, ಏನಾದ್ರು ಕಾರ್ನರಿಂಗ್ ಮಾಡಬೇಕಾದ್ರೆ ಫ್ರಂಟ್ ಟೈರಿಗೆ ಮತ್ತು ಬ್ಯಾಕ್ ಟೈರಿಗೆ ಎರಡು ಕೂಡ ಈಕ್ವಲ್ ಆಗಿ ಪವರ್ ಸಪ್ಲೈ ಮಾಡಲಿ ಅಂತ ECU ಡಿಸೈನ್ ಮಾಡಿದ್ದಾರೆ ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಅಲ್ಲಿ. ಸೊ ಮೇಲ್ ಬಂದ್ಬಿಟ್ಟು ಇದು ರೆಡ್ ಕಲರ್ ಬಂದ್ಬಿಟ್ಟು ಇಂಜಿನ್ ಆಯಿಲ್. ಏನಾದ್ರು ಇಂಜಿನ್ ಆಯಿಲ್ ಏನಾದ್ರು ಕಮ್ಮಿ ಇದ್ರೆ ಇಲ್ಲ ಲೋ ಇದ್ರೆ ನಿಮಗೆ ತೋರಿಸುತ್ತೆ ಇಂಜಿನ್ ಆಯಿಲ್ ಲೆವೆಲ್, ಆ ಸಿಗ್ನಲ್ ಬರುತ್ತೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಚೆಕ್ ಇಂಜಿನ್ ಅಂತ. ಸೊ ಚೆಕ್ ಇಂಜಿನ್ ಬಂದ್ಬಿಟ್ಟು ಮೋಸ್ಟ್ ಆಫ್ ಆಲ್ ಡಿಜಿಟಲ್ ಅಲ್ಲಿ ಇಲ್ಲ ಏನಾದ್ರು ಎಲೆಕ್ಟ್ರಾನಿಕ್ಸ್ ಅಲ್ಲಿ ಪ್ರಾಬ್ಲಮ್ ಆಗಿದ್ರೆ, ಇಲ್ಲ ECU ಅಲ್ಲಿ ಏನಾದ್ರು ಅಪ್ಡೇಟ್ ಬಂದಿದ್ರೆ, ಇಲ್ಲ ಆಕ್ಸಿಜನ್ ಸೆನ್ಸರ್ ಹೋಗಿದ್ರೆ, ಯಾವ್ದಾನ ಸೆನ್ಸರ್ ಪ್ರಾಬ್ಲಮ್ ಆಗಿದ್ರೆ BS6 ಗಾಡಿಯಲ್ಲೆಲ್ಲ ಸೊ ಈ ಸಿಗ್ನಲ್ ತೋರಿಸುತ್ತೆ. ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ ಹೇಳೋದಾದ್ರೆ ಫ್ರಂಟ್ ಮತ್ತೆ ಬ್ಯಾಕ್ ಎರಡು ಕೂಡ ಸ್ವಿಚಬಲ್ ABS ಬರುತ್ತೆ. ಮತ್ತೆ ಸಸ್ಪೆನ್ಷನ್ ಬಗ್ಗೆ ಹೇಳೋದಾದ್ರೆ ಫ್ರಂಟ್ ಟೆಲಿಸ್ಕೋಪಿಕ್ UST ಸಸ್ಪೆನ್ಷನ್, ಮತ್ತೆ ಬ್ಯಾಕ್ ನಲ್ಲಿ ಬಂದ್ಬಿಟ್ಟು ಮೋನೋಕ್ರಾಸ್ ಅಡ್ಜಸ್ಟಬಲ್ ಸಸ್ಪೆನ್ಷನ್. ನೀವು ಆಫ್ ರೋಡ್ ಏನಾದ್ರು ಟ್ರೈ ಮಾಡ್ತೀರಾ ಅಂತಂದ್ರೆ ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಆರ್ಟ್ ಮಾಡ್ಕೊಂಡ್ರೆ ಬಹಳ ಬೆಟರ್. ನನಗೆ ಅಷ್ಟೊಂದು ಕಂಫರ್ಟಬಲ್ ಅಂತ ಅನಿಸ್ತಿಲ್ಲ. ಇದರಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜಸ್ ಏನಂದ್ರೆ, ಸೊ ಫುಟ್ ರೆಸ್ಟ್ ಅಲ್ಲಿ ನಾವು ಕಾಲು ಇಟ್ಕೊಂಡಾಗ ಈ ಕಡೆ ಗೇರ್ ಬಂದ್ಬಿಟ್ಟು ತುಂಬಾ ಒಳಗೆ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಕಾಲ್ನ ಒಳಗೆ ಮಾಡ್ಕೊಂಡು ಓಡಿಸೋದು ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಅದರಲ್ಲಿ ಟ್ರ್ಯಾಂಪ್ ಅವರು ಸ್ವಲ್ಪ ನೋಡಿ ಚೇಂಜ್ ಮಾಡ್ಬೋದು ಅಂತ ಅನ್ಕೊಂತೀನಿ. ಇದರಲ್ಲಿ ಮೇನ್ ಆಗಿ ಡಿಸ್ಅಡ್ವಾಂಟೇಜಸ್ ಬಂದ್ಬಿಟ್ಟು ಓವರ್ ಹೀಟಿಂಗ್ ಇಶ್ಯೂ. ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಆಗಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಹೀಟು ಔಟ್ಪುಟ್ ಆಗಲಿ ಅಂತ ಸೊ ಕೆಲವೊಂದು ಫಿನ್ಸ್ ಕೊಟ್ಟಿರ್ತಾರೆ. ನೀವೇನಾದರೂ ಈ ಗಾಡಿನ ತಗೋಬೇಕು ಅಂತಂದ್ರೆ ಸೊ ದಯವಿಟ್ಟು ಲೇಟ್ ಮಾಡಬೇಡಿ, ತಗೊಂಬಿಡಿ ಅಂತ ಹೇಳ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.